ನಾನು ದಿನಾ ಪೂಜೆ ಮಾಡ್ತೀನಿ, ದೇವರು ನನಗೆ ಕಷ್ಟ ಕೊಡ್ತಾನೆ ಏಕೆ? ಸಾಮಾನ್ಯವಾಗಿ ಎಲ್ಲರೂ ಹೇಳುವಂಥದ್ದು, ನಾನು ಎಷ್ಟು ಪೂಜೆ ಮಾಡ್ತೀನಿ ದೇವರಿಗೆ, ಎಷ್ಟು ಹರಕೆ ಹೊತ್ಕೊಳ್ತೀನಿ, ಕಂಡ ದೇವರುಗಳಿಗೆಲ್ಲ ಕೈ ಮುಗಿತೀನಿ, ಆದರೆ ನನಗೆ ಕಷ್ಟ ಮಾತ್ರ ಹೋಗೋದೇ ಇಲ್ಲ. ದೇವರು ನಮ್ಮನ್ನು ಪರಿಪರಿಯಾಗಿ ಪರೀಕ್ಷೆ ಮಾಡ್ತಾನೇ ಇರ್ತಾನೆ, ಕಷ್ಟ ಎಲ್ಲ ನಮಗೇ ಕೊಡ್ತಾನೆ. ಅದಕ್ಕೆ ಬೇಜಾರಾಗ್ಬಿಟ್ಟಿದೆಪ್ಪ, ಯಾವ ದೇವ್ರಿಗೂ ತೆಂಗಿನಕಾಯಿ ಹೊಡೆಯಬಾರ್ದು, ಇನ್ಯಾವ ದೇವ್ರಿಗೂ ಹೋಗಬಾರ್ದು ಅನಿಸ್ಬಿಟ್ಟಿದೆ ಅಂತ ಮಾತಾಡ್ತೀವಿ. ಇಲ್ಲಿ ಅವನು ಪೂಜೆ ಮಾಡುವಾಗಲೂ ಕೂಡ ನನಗೆ ಒಳ್ಳೇದು ಮಾಡು, ನನಗೆ ಅದು ಬೇಕು, ನನಗೆ ಇದು ಬೇಕು, ನಾನು ಡಿಮ್ಯಾಂಡ್ ಇಟ್ಕೊಂಡೇ ಮಾಡ್ತಾ ಇರ್ತಾರೆ. ಭಕ್ತಿಯಾಗಿ ಯಾರೂ ಪೂಜೆ ಮಾಡೋದಿಲ್ಲ. ನಾನು ಈ ತಲೆ ಕೂದಲು ಕೊಟ್ಟರೆ ನನಗೇನು ಒಳ್ಳೆಯದಾಗುತ್ತೆ, ಇವತ್ತೊಂದಷ್ಟು ಒಳ್ಳೆ ಹೂವು ತೊಗೊಂಡೋಗ್ಬಿಟ್ಟು ಫೋಟೋಗೆ ಹಾಕಿಬಿಟ್ರೆ ನನಗೇನು ಒಳ್ಳೆಯದಾಗುತ್ತೆ, ಅಥವಾ ಯಾವುದೋ ಒಂದು ರಥ ಮಾಡಿದ್ರೆ ನನಗೇನಾಗ್ಬಿಡುತ್ತೆ, ಯಾವ ಪೂಜೆ ಮಾಡಿಸಿದ್ರೆ ಏನಾಗ್ಬಿಡ್ತದೆ, ಆ ಹೋಮ ಮಾಡಿದ್ರೆ ಏನು ಸಿಕ್ಬಿಡುತ್ತೆ. ಹೀಗೆ ಪ್ರತಿಫಲವನ್ನು ಬಯಸಿ 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 ನಾವು ಪೂಜೆ ಮಾಡಿದ್ರೆ ಏನು ದೇವರೇನು ದಳ್ಳಾಳಿನ, ಅಥವಾ ದೇವರೇನು ಬ್ರೋಕರ? ಇವನ ಹತ್ರ ಪೂಜೆ ಮಾಡಿಸ್ಕೊಳ್ಳೋಕ್ಕೋಸ್ಕರ ಇವನು ಕೇಳಿದ್ದೆಲ್ಲ ಕೊಟ್ಕೊಂಡು ನೈಸಾಗಿ ಇಟ್ಕೊಳ್ಳೋಕ್ಕೆ ದೇವರೇನು ಬ್ರೋಕರ? ಅಥವಾ ತಿರುಪತಿ ದೇವರ? ಇದನ್ನು ಕೊಟ್ಟರೆ ನಾನು ಇದನ್ನು ಕೊಡ್ತೀನಿ, ನಾನು ಇದನ್ನು ಕೊಟ್ಟರೆ ನಾನು ಇದನ್ನು ಕೊಡಿ, ಇಷ್ಟು ಪರ್ಸೆಂಟೇಜ್ ಕೊಟ್ಟರೆ ಇಷ್ಟು ಇದು ಕೊಡಿ. ಪರ್ಸೆಂಟೇಜ್ ದೇವ್ರುಗಳು. ಇಲ್ಲಿ ನಮಗೆ ಭಕ್ತಿ ಇಲ್ಲ, ನಮಗೆ ದೇವ್ರು ಯಾರಂತ ಗೊತ್ತೇ ಇಲ್ಲ, ದೇವರನ್ನು ನಾವು ನಂಬೇ ಇಲ್ಲ, ನಾವು ಅಂತಃಕರಣ ಪೂರ್ವಕವಾಗಿ ಆ ದೇವರಿಗೆ ಸರೆಂಡರ್ ಆಗೇ ಇಲ್ಲ. ಅಷ್ಟಕ್ಕೂ ನಮಗೆ ದೇವ್ರಿಗೆ ಗೊತ್ತೇ ಇಲ್ಲ. ಏನು, ನಮ್ಮ ಪೂಜಾ ಕೋಣೆಯಲ್ಲಿ ಒಂದು 15 ದೇವ್ರುಗಳನ್ನ ಇಟ್ಕೊಂಡಿರ್ತೀವಿ. ಅವ್ಯಾವ ದೇವರಲ್ಲ, ಅವೆಲ್ಲ ದೇವತೆಗಳು. ದೇವತೆಗಳಿಗೆ ಕೈ ಮುಗಿದ್ಬಿಟ್ಟು ಒಳ್ಳೇದು ಮಾಡು ಅಂದರೆ ಎಲ್ಲಿಂದ ಮಾಡ್ತವೆ? ಅವಕ್ಕೇನು ಶಕ್ತಿ ಇದೆ? ಅವು ನಾವು ಸ್ನಾನ ಮಾಡಿಸಿದ್ರೆ ಸ್ನಾನ ಮಾಡಿಸ್ಕೊಳ್ತವೆ, ನಾವು ಬೆಳಗ್ಗೆ ಎದ್ದು ಅವಕ್ಕೆ ಆಹಾರವನ್ನು ಕೊಡಬೇಕು, ನಾವು ಹೂವು ಕೊಡಬೇಕು, ನಾವು ಕಾಯಿ ಕೊಡಬೇಕು, ನಾವು ಬಾಳೆಹಣ್ಣು ಕೊಡಬೇಕು, ನಾವು ಪ್ರಸಾದ ಕೊಡಬೇಕು ಅವಕ್ಕೆ, ನಾವು ಹೆಡೆ ಕೊಡಬೇಕು. ನಮ್ಮ ಹತ್ರ ತೊಗೊಂಡು ತಿನ್ನುವಂಥ ದೇವತೆಗಳು, ನಮ್ಮ ಹತ್ರ ತೊಗೊಂಡು ತಿನ್ನುವಂಥ ದೇವತೆಗಳು ನಮಗೇನು ಕೊಡಲಿಕ್ಕೆ ಸಾಧ್ಯ? ನಮಗೆ ಯಾರು ಕೊಡಬೇಕೋ ಆ ದೇವರೇ ನಮಗೆ ಗೊತ್ತಿಲ್ಲ. ಈ ಶರೀರ ಕೊಟ್ಟವನು ಯಾರು ಗೊತ್ತಿಲ್ಲ, ನಾವು ಕುಡಿಯೋ ಗಾಳಿ ಕೊಟ್ಟವನು ಯಾರು ಗೊತ್ತಿಲ್ಲ, ನಮ್ಮ ಉಣ್ಣೋದಕ್ಕೆ ಆಹಾರ ಕೊಟ್ಟವನು ಯಾರು ಗೊತ್ತಿಲ್ಲ, ಈ ಪ್ರಾಣ ಕೊಟ್ಟವನು ಯಾರು, ಇದರೊಳಗಿರೋ ಚೈತನ್ಯ ಕೊಟ್ಟಿದ್ದ್ಯಾರು, ದೇಹದಲ್ಲಿರ್ತಕ್ಕಂಥ ಚೈತನ್ಯ ಕೊಟ್ಟಿದ್ದ್ಯಾರು ಗೊತ್ತಿಲ್ಲ, ಈ ಸುಂದರವಾದಂಥ ಕಣ್ಣುಗಳು ಕೊಟ್ಟಿದ್ದ್ಯಾರು ಗೊತ್ತಿಲ್ಲ. ಗೊತ್ತಿರೋದು ಒಂದೇ, ಯಾರೋ ಹಿಂದೆ ಮಾಡಿಕ್ಕೆ ಹೋಗಿರ್ತಕ್ಕಂಥ ದೇವತೆಗಳನ್ನೆಲ್ಲ ದೇವರು ಅಂತ ತಿಳ್ಕೊಂಡು ಫೋಟೋಗಳು ಮಾಡಿಸ್ಕೊಂಡು ಬಿಟ್ಟು ಅವೆಲ್ಲ ವಿಗ್ರಹಗಳನ್ನಾಗಿ ಮಾಡಿಕೊಂಡು ಮನೆ ತುಂಬ ಜೋಡಿಸ್ಕೊಂಡು ದೇವ್ರ ಪೂಜೆ ಮಾಡ್ತಾಯಿದ್ದು ನೀನು ಮಾಡ್ತಾ ಇರೋದೇ ತಪ್ಪು. ದೇವ್ರ ಪೂಜೆ ಮಾಡ್ತಾನೇ ಇಲ್ಲ, ನೀನು ದೇವತೆಗಳ ಪೂಜೆ ಮಾಡ್ತಾ ಇರೋದು. ನೀನು ಪೂಜೆ ಒಬ್ರಿಗೆ ಮಾಡೋದು, ಅಪ್ಲಿಕೇಶನ್ ಒಬ್ರಿಗೆ ಹಾಕೋದಾ? ಯಾರಿಗೆ ಪೂಜೆ ಮಾಡ್ತೀಯ ಅವ್ರಿಗೆ ಅಪ್ಲಿಕೇಶನ್ ಹಾಕಿದರೆ ಅವ್ರಿಗೂ ಕೊಡೋ ಶಕ್ತಿ ಇಲ್ಲ. ರಾಂಗ್ ರೂಟಲ್ಲಿ ಹೋಗ್ತಾ ಇರೋದು, ಒನ್ ವೇ ಟ್ರಾಫಿಕಲ್ಲಿ ಹೋಗ್ತಾ ಇರೋದು. ಪೊಲೀಸ್ ಯಾವಾಗ ಹಿಡಿದು ಒಳಕಾಗ್ತಾನೋ ಗೊತ್ತಿಲ್ಲ. ರಾಂಗ್ ರೂಟು. ದೇವರು ಯಾರು ಅಂತ ಗೊತ್ತಾದರೆ ನಾವೇನು ಮಾಡ್ತೀವಿ ಅಂತಂದರೆ ಏನನ್ನೂ ಕೇಳೋದಿಲ್ಲ, ನಾವು ಕೃತಜ್ಞತೆ ಅಂತ ತಿಳ್ಕೊಂಡು ಪೂಜೆ ಮಾಡ್ತೀವಿ. ಪೂಜೆ ಮಾಡೋಂಗೂ ಇಲ್ಲ. ಯಾಕೆಂತಂದರೆ ಏನಾದರೂ ಆಕಾರ ಇದ್ದರೆ ಪೂಜೆ ಮಾಡ್ಬೋದು. ಆ ನಿರಾಕಾರ ಶಿವನಿಗೆ ಆಕಾರನೇ ಇಲ್ಲ ಅಂದರೆ ಪೂಜೆ ಎಲ್ಲಿಂದ ಮಾಡೋದು? ಅವನಿಗೆ ಆಕಾರನೇ ಇಲ್ಲ ಅಂತಂತಂದರೆ ನೈವೇದ್ಯ ಎಲ್ಲಿಂದ ಕೊಡೋದು? ಫಲಹಾರಗಳಲ್ಲಿ ಎಲ್ಲಿಂದ ಕೊಡುವಂಥದ್ದು? ಆ ದೇವರಿಗೆ ನಾವು ಏನನ್ನೂ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಹೂವು ಕೊಡೋದಾ? ಹೂವು ಅವನೇ ಅರಳಿಸಿದ್ದು, ಆ ಹೂವಿನ ಗಿಡವನ್ನು ಅವನೇ ಸೃಷ್ಟಿಸಿದ್ದು. ತೆಂಗಿನಕಾಯಿ ಕೊಡೋದಾ? ತೆಂಗಿನಕಾಯಿ ಮರವನ್ನು ಅವನೇ ಮಾಡಿದ್ದು. ಏನು ಕೊಡೋದು? ಬಾಳೆಹಣ್ಣು ಕೊಡೋದಾ? ಅವನೇ ಸೃಷ್ಟಿಸಿದ್ದು.
ಅವನು ಸೃಷ್ಟಿಸಿದ ವಸ್ತುಗಳನ್ನು ಅವನಿಗೆ ಕೊಡೋದರಲ್ಲಿ ಏನು ಮಹತ್ವ ಇದೆ? ಅವನಿಗೆ ಹೊಟ್ಟೆ ಇಲ್ಲ ನಿಮ್ಮ ಹತ್ರ ತೊಗೊಂಡು ತಿನ್ನೋದಕ್ಕೆ, ಅಥವಾ ಅವನು ಭಿಕ್ಷುಕನಲ್ಲ ನಿಮ್ಮ ಹತ್ರ ತೊಗೊಂಡು ತಿನ್ನಲಿಕ್ಕೆ. ಆಡಿದೊಡೆಯನ್ನೊಡೆಯನ ಹಾಡುವೆ, ಬೇಡಿದೊಡೆಯನ್ನೊಡೆಯನ ಬೇಡುವೆ, ಒಡೆಯಂಗೆ ಒಡಲ ತೋರಿ ಎನ್ನ ಬಡತನವ ಭಿನ್ನಯಿಸುವೆ. ಒಡೆಯ ಮಹಾದಾನಿ ಕೂಡಲ ಸಂಗಮ ದೇವನಿಗೆ ಸೆರಗೊಡ್ಡಿ ಬೇಡುವೆ ಅಂತಾರೆ ಬಸವಣ್ಣನವರು. ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ಎನಗೆ ನೀನಲ್ಲದೆ ಮತ್ತಾರೂ ಇಲ್ಲವಯ್ಯ ಅಂತಾರೆ. ಆ ನಿರಾಕಾರ ಶಿವನ್ನ ಬಿಟ್ಟರೆ ಮತ್ತಾರೂ ಇಲ್ಲವಯ್ಯ ಅಂತಾರೆ ಬಸವಣ್ಣನವರು. ನಾವಂಗಂತೀವ? ನಾವಂಗನ್ನೋದೇ ಇಲ್ಲ. ಯಾಕೆಂತಂದರೆ ನಮ್ಮ ಪೂಜಾ ರೂಮು ತುಂಬೋಗಿದೆ, ದೇವತೆಗಳ ವಿಗ್ರಹಗಳು, ದೇವತೆಗಳ ಫೋಟೋಗಳು ತುಂಬೋಗಿದ್ದಾವೆ. ನಮಗೆ ನಿಜವಾದಂಥ ದೇವ್ರು ಗೊತ್ತೇ ಇಲ್ಲ. ದೇವತೆಗಳ ಫೋಟೋಗಳನ್ನು ನಮ್ಮ ಮನೇಲಿ ಇಟ್ಕೊಂಡ್ಬಿಟ್ಟು ದೇವರು ಅಂತ ತಿಳ್ಕೊಂಡಿದ್ದೀವಲ್ಲ, ಅದೇ ದೊಡ್ಡ ತಪ್ಪು. ಆ ನಿರಾಕಾರ ದೇವನಿಗೆ ನಾವು ನೆನಪು ಮಾಡಬಹುದು, ಯೋಗ ಮಾಡಬಹುದು, ಶಿವಯೋಗ ಮಾಡಬಹುದು, ಪೂಜೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆ ಜಗದಗಲ ಮುಗಿಲಗಲ ಮಿಗೆಯಗಲ ನಿಮ್ಮಗಲ ಪಾತಾಳದಿಂದ ಅತ್ತತ್ತ ನಿಮ್ಮ ಶ್ರೀಚರಣ, ಬ್ರಹ್ಮಾಂಡದಿಂದ ಅತ್ತತ್ತ ನಿಮ್ಮ ಶ್ರೀ ಮುಕುಟ, ಅಗಮ್ಯ ಅಗೋಚರ ಅಪ್ರತಿಮ ಅಪ್ರಮಾಣ. ಅಂತಹ ಆ ವಿಶ್ವವ್ಯಾಪಿಯಾಗಿರ್ತಕ್ಕಂಥ ಆ ಪರಮಾತ್ಮ ನಿರಾಕಾರ ಶಿವನನ್ನು ನಾವು ಎಲ್ಲಿಂದ ಪೂಜೆ ಮಾಡೋದು? ಎಲ್ಲಿಂದ ವರ ಕೇಳೋದು? ನಮ್ಗೆ ಅವನ ಬಗ್ಗೆ ನಮಗೆ ಅರಿವೇ ಇಲ್ವಲ್ಲ. ಅದಕ್ಕೆ ಬಸವಣ್ಣನವರು ಹೇಳ್ತಾರೆ, ಈ ಜನ ಇದ್ದಾರಲ್ಲ, ಈ ಮನುಜರಿದ್ದಾರಲ್ಲ, ಇವರು ನಂಬೋದಿಲ್ಲ, ನೆಚ್ಚೋದಿಲ್ಲ, ಸುಮ್ಮನೆ ಕರೀತಾರೆ. ಈ ನಂಬಲು ಹರಿಯದ ಈ ಲೋಕದ ಮನುಜರು ನಂಬಿ ಕರೆದರೆ ಓ ಎನ್ನನೇ ಶಿವನು. ಲೋಕದ ಈ ಮನುಜರು ನಂಬಿ ಕರೆದರೆ ಓ ಎನ್ನನೇ ಶಿವನು. ಇವ್ರಿಗೆ ಗೊತ್ತೇ ಇಲ್ಲ. ಗಂಡನ ಮೇಲೆ ಸ್ನೇಹವಿಲ್ಲದ ಹೆಂಡತಿ, ಲಿಂಗದ ಮೇಲೆ ನಿಷ್ಠೆ ಇಲ್ಲದ ಭಕ್ತ ಇದ್ದರೇನೋ ಶಿವಶಿವ, ಓದರೇನೋ ಶಿವಶಿವ. ಈ ಊಡದ ಆವಿಂಗೆ ಉಣ್ಣದ ಕರುವ ಬಿಟ್ಟಂತೆ. ಒಂದು ಹಸು ಅದು ಹಾಲನ್ನು ಕೊಡೋದಕ್ಕೆ ಕರುವನ್ನು ಸೇರಿಸೋದಿಲ್ಲ. ಅಂಥ ಹಸು ಹತ್ರ ಅದು ಹಾಲೇ ಕುಡಿಯಲ್ಲ, ಅಂಥ ಕರುನ ಬಿಟ್ಟರೆ. ಆ ರೀತಿ ಆಗಿದೆ ಈ ಮಾನವನ, ಈ ಮನುಜನ ಭಕ್ತಿ. ಇವನಿಗೆ ಶಿವ ಅನ್ನೋದೇ ಗೊತ್ತಿಲ್ಲ, ಅವನ ಮೇಲೆ ನಂಬಿಕೆಯೇ ಇಲ್ಲ, ಸ್ನೇಹನೇ ಇಲ್ಲ. ಈಗ ಯಾವುದೋ ಒಂದು ಗಂಡ ಹೆಂಡತಿ ಇಬ್ಬರು ಸುಮ್ಮನೆ ಭೌತಿಕವಾಗಿರ್ತಾರೆ, ಒಬ್ಬರ ಮೇಲೆ ಒಬ್ಬರು ನಂಬಿಕೆನೂ ಇರೋಲ್ಲ, ಸ್ನೇಹನೂ ಇರೋದಿಲ್ಲ. ಹಂಗೆ ನಾವು ದಿನ ಪೂಜೆ ಮಾಡ್ತಾ ಇರ್ತೀವಿ, ದೇವ್ರ ಬಗ್ಗೆ ನಮಗೆ ಸಂಬಂಧನೂ ಗೊತ್ತಿಲ್ಲ, ಅವನು ಯಾರು ಅಂತಲೂ ಗೊತ್ತಿಲ್ಲ. ಅವ್ರು ಹೆಂಗೆ ದಾಂಪತ್ಯ ಜೀವನ ಮಾಡ್ತಾರೋ ಹಂಗೆ ನಾನು ಭಕ್ತ, ಅವನು ಭಗವಂತ, ನಾನು ಮಹಾಭಕ್ತ, ದಿನಾ ಪೂಜೆ ಮಾಡ್ತೀನಿ, ದಿನಾ ಪೂಜೆ ಮಾಡ್ತೀನಿ. ಇದೆಲ್ಲವೂ ಕೂಡ ಅಸತ್ಯ. ಇನ್ನು ಈ ನಮ್ಮ ಈ ಹೃದಯದಲ್ಲಿ ನಂಜು ತುಂಬಿಕೊಂಡಿದ್ದೀವಿ, ನಾವು ವಿಷವನ್ನು ತುಂಬಿಕೊಂಡಿದ್ದೀವಿ. ಅದಕ್ಕೆ ಬಸವಣ್ಣವ್ರು ಹೇಳ್ತಾರೆ, ಅವಳ ವಚನ ಬೆಲ್ಲದಂತೆ ಹೃದಯದಲ್ಲಿ ವಿಷವನ್ನು ತುಂಬಿಕೊಂಡಿದ್ದಾಳೆ. ಅಂದರೆ ನಾವೆಲ್ಲರೂ ಕೂಡ ನಂಜು ಇದೆ, ವಿಷ ಇದೆ. ಕಂಗಳಲ್ಲಿ ಒಬ್ಬನ ಕರೆವಳು, ಮನದಲ್ಲಿ ಇನ್ನೊಬ್ಬನ ನೆನೆವಳು. ನಮ್ಮ ಪರಿಸ್ಥಿತಿ ಹೆಂಗಾಗಿದೆ ಅಂತಂದರೆ, ಒಂದು ದೇವರಿಗೆ ನಾವು ನೋಡ್ತಾ ಇದ್ದೀವಿ, ಆದರೆ ಮನಸ್ಸಿನಲ್ಲಿ ಇನ್ನೊಂದು ದೇವರಿದೆ. ಯಾವ ದೇವರು ನಮಗೆ ಸರಿಯಾಗಿ ಗೊತ್ತಿಲ್ಲ. ಪೂಜೆ ಮಾಡ್ತಾ ಇರ್ತಕ್ಕಂಥ ಒಂದು ದೇವರು, ಮನಸ್ಸಿನಲ್ಲಿ ನೆನೆಸ್ಕೊಳ್ತಾ ಇರ್ತಕ್ಕಂಥ ಇನ್ನೊಂದು ದೇವರು. ಈಗ ಉದಾಹರಣೆಗೆ ಪೂಜಾ ರೂಮಲ್ಲಿ ಒಂದು ದೇವರಿದೆ ಅಂತ ಇಟ್ಕೊಳ್ಳಿ.
ಓ ಈ ದೇವ್ರಿಗೆ ನಾವು ಪೂಜೆ ಮಾಡ್ತಾಯಿದ್ದೀವಿ, ನಮ್ಮ ಮನೆ ದೇವ್ರು ಬೇಜಾರು ಮಾಡ್ಕೊಂಬಿಟ್ರೆ, ನಮ್ಮ ಅಜ್ಜಿ ಮನೆ ದೇವ್ರು ಬೇಜಾರು ಮಾಡ್ಕೊಂಬಿಟ್ರೆ. ಇಲ್ಲಿ ನೋಡ್ತಾ ಇರೋದು ಒಂದು ದೇವರು, ಮನಸ್ಸಿನಲ್ಲಿ ಒಂದು ದೇವರು. ಯಾವ ಭಕ್ತಿ? ಇರುವ ಒಬ್ಬನೇ ದೇವರ ಬಗ್ಗೆನೇ ಗೊತ್ತಿಲ್ಲ ಇವರಿಗೆ. ಕಂಡಿದ್ದಲ್ಲ ದೇವರು ಅನ್ನಿಸ್ಕೊಂಡು ಈ ಮನಸ್ಸಿನಲ್ಲಿ ಒಂದು ದೇವರು, ಈ ಕಣ್ಣಲ್ಲಿ ನೋಡ್ತಾ ಇರ್ತಕ್ಕಂಥ ದೇವರು. ಇವ್ಯಾವ ಹುರುಳಿಲ್ಲ. ನಾನು ಭಕ್ತ ಅನ್ನಿಸ್ಕೊಂಬಿಟ್ಟಿದ್ದೀನಿ. ಆದರೆ ಈ ಬಚ್ಚಲ ನೀರನ್ನು ತಿಳಿ ಮಾಡಿದ್ರೆ ಅದರಲ್ಲಿರ್ತಕ್ಕಂಥ ಹವಗುಣಗಳು ಹೋಗಿರ್ತಾವ. ತಿಳಿಯಾಗಿ ಕಾಣಿಸ್ತಾ ಅಷ್ಟೇ. ಬಚ್ಚಲ ನೀರು ನಮಗೆ ತಿಳಿಯಾಗಿ ಕಾಣಿಸ್ತಾ ಇದೆ ಅಷ್ಟೇ. ಆದರೆ ಅದರಲ್ಲಿರ್ತಕ್ಕಂಥ ಹವಗುಣಗಳು ಹೋಗಿದೆಯಾ? ಹೋಗಿಲ್ಲ. ಕಾಮ ಹೋಗಿಲ್ಲ, ಕ್ರೋಧ ತೊಲಗಿಲ್ಲ, ಈ ಕ್ರೂರ ಕುಹಕಿ ಭಾಷೆಗಳು ನಮಗೆ ಹೋಗಿಲ್ಲ. ಇಂಥಪ್ಪ ವ್ಯಕ್ತಿತ್ವ ಇರ್ತಕ್ಕಂಥವನು ಈ ಭಕ್ತನೆಲ್ಲೋ, ಆ ಶಿವನೆಲ್ಲೋ. ಆ ಭಕ್ತನೆತ್ತೋ, ಈ ಶಿವನೆತ್ತೋ. ಹೋಗೋ ಮರುಳೇ ಹೋಗು. ನಿನ್ನ ಈ ಭವರೋಗ, ಈ ತಿಮಿರ ಹೋಗೋದಿಲ್ಲ ನಿನಗೆ. ನೀನೆತ್ತೋ, ಆ ಶಿವನೆತ್ತಲೋ. ಹೇ ಮರುಳೆ, ನೀನೇ ಒಂದು ಕಡೆ, ಶಿವನೇ ಒಂದು ಕಡೆ. ನೀನು ಏನೂ ಬದಲಾಗಿಲ್ಲ. ನೀ ಯಾವುದೋ ದೇವತೆಗಳನ್ನು ಪೂಜೆ ಮಾಡ್ತೀಯ, ದೇವರು ನನಗೆ ಕಷ್ಟ ಕೊಡ್ತಾನೆ ಅಂತ ಹೇಳ್ತೀಯ. ಮೊದಲು ಒಬ್ಬನೇ ಶಿವ ಅನ್ನೋಂಥದ್ದನ್ನು ನೀನು ಸ್ಪಷ್ಟೀಕರಣ ಮಾಡ್ಕೋ. ಅವನಿಗೆ ಶರಣಾಗು, ಅವನಿಗೆ ನೀನು ಬಲಿಹಾರಿಯಾಗು. ಆವಾಗ ನಿನ್ನನ್ನು ಕೈ ಹಿಡಿತಾನೆ, ಆವಾಗ ನಿನ್ನ ಭಕ್ತಿಯನ್ನು ಅವನು ಸ್ವೀಕಾರ ಮಾಡ್ತಾನೆ. ನೀನು ಏನು ಅವನ ಹತ್ರ ಮಾತಾಡಬಹುದು. ನಂಬಿ ಕರೆದರೆ ಓ ಎನ್ನನೆ ಶಿವನು. ಶರಣರು ಹೇಳಿದ್ದಾರೆ, ನಂಬರು ನೆಚ್ಚರು ಬರಿದೇ ಕರೆವರು. ಆದ್ದರಿಂದ ಮೊದಲು ದೇವ್ರು ಯಾರು ಅಂತ ಸ್ಪಷ್ಟೀಕರಣ ಆಗಬೇಕು. ನಾವು ಪೂಜೆ ಮಾಡ್ತಾ ಇರ್ತಕ್ಕಂಥ ದೇವರುಗಳು ನಿಜವಾದ ದೇವರುಗಳ ಅಥವಾ ದೇವತೆಗಳ ಅನ್ನೋದನ್ನು ಸ್ಪಷ್ಟೀಕರಣ ಮಾಡ್ಕೊಂಡು ಆಮೇಲೆ ಮಾತಾಡಬೇಕು. ನಾನು ಭಕ್ತನಾ, ನಾನು ಮಹಾಭಕ್ತ ಶಿರೋಮಣಿನ ಅಂತ ನಾವು ಆಮೇಲೆ ನಾವು ನಿರ್ಧಾರ ಮಾಡಬೇಕು.